ನೋಡಿ, ಇದು ದೊಡ್ಡ ಅಲಿಗೇಷನ್. ಹಾಗೆ ನೋಡೋಕೆ ಹೋದರೆ ರಾಷ್ಟ್ರ ಮಟ್ಟದಲ್ಲಿ ಕೂಡ ಸದ್ದಾಗ್ತಾ ಇದೆ ಇದು. ಯಾರು ಈ ಥರ ಮಾಡ್ತಾ ಇರೋದು? ರಾಜಕಾರಣಿಗಳನ್ನು ಟಾರ್ಗೆಟ್ ಮಾಡಿಬಿಟ್ಟು ಅವರ ಪೆನ್ ಡ್ರೈವನ್ನು ತಯಾರಿಸಿ ಇಟ್ಕೋತಾ ಇರೋದು ಯಾರು? ಒಂದು ಸರ್ತಿ ರಮೇಶ್ ಜಾರಕಿಹೊಳಿ ಅವರು ಹೇಳಿದರು CD ಫ್ಯಾಕ್ಟ್ರಿನೇ ಇದೆ ಅಂತಂದ್ಬಿಟ್ಟು. ಅದೆಲ್ಲ ನಿಜನಾ ಅಂತ ಅನ್ನಿಸ್ತಾ ಇದೆ. ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಗಿದೆ ಹನಿ ಟ್ರ್ಯಾಪ್ ಪ್ರಕರಣ. ಹಾಗಾಗಿ ಪ್ರಕರಣದ ದಾಖಲೆಯನ್ನು ಹೈಕಮಾಂಡ್ ಮುಂದಿಡೋದಕ್ಕೆ ಸಿದ್ಧತೆ ನಡೆಸಿದ್ದಾರೆ. ರಾಹುಲ್ ಗಾಂಧಿಗೆ ವರದಿ ನೀಡೋದಕ್ಕೆ ಮುಂದಾದರ ಸಚಿವರು ಅಂತಂದ್ಬಿಟ್ಟು. CM ಸಿದ್ದರಾಮಯ್ಯ ಆಪ್ತ ಸಚಿವರಿಂದ ದೆಹಲಿ ಚಲೋ. ಅಧಿವೇಶನ ಮುಗಿದ ಬಳಿಕ ದೆಹಲಿ ಪ್ರವಾಸಕ್ಕೆ ಹೋಗ್ತಾರಂತೆ. ಸಚಿವರ ನಿಯೋಗದೊಂದಿಗೆ ದೂರು ಸಲ್ಲಿಸೋದಕ್ಕೆ ಸಿದ್ಧತೆ ನಡೀತಾ ಇದೆ. ಈ ಬಾರಿ ಮಾತ್ರ ಬಿಡಬಾರ್ದು ಅಂತ ಹಠಕ್ಕೆ ಬಿದ್ದಿದ್ದಾರಂತೆ ಸಚಿವರು. CM ಆಪ್ತ ಸಚಿವರಿಂದ ಇದು ನಿರ್ಣಾಯಕ ಯುದ್ಧ ಅಂತ ಹೇಳಲಾಗ್ತಾ ಇದೆ. ಆಮೇಲೆ ಕರೆಕ್ಟು ರಾಜಣ್ಣ ಅವ್ರು ಹೇಳಿದ್ದು, ಇದು ಆ ಪಕ್ಷದವರು ಈ ಪಕ್ಷದವರು ಅಂತಲ್ಲ, ಯಾರೇ ಆದರೂ ಇದು ದೊಡ್ಡ ತಪ್ಪು ಈ ಥರ ಮಾಡೋದು. ತಮಗೆ ಯಾರು ಎದುರಾಳಿಗಳಿರ್ತಾರೆ ಅಥವಾ ತಮಗೆ ಯಾರು ಕಂಡ್ರೆ ಆಗಲ್ಲ ಅಂಥವ್ರದ್ದು ಹನಿ ಟ್ರ್ಯಾಪ್ ಮಾಡಿಸ್ಬಿಡೋದು. ಅದನ್ನೇ ರಾಜಣ್ಣ ಅವ್ರು ಹೇಳಿದ್ದು. ರಮೇಶ್ ಜಾರಕಿಹೊಳಿಯಿಂದ ಹಿಡಿದು ರೇವಣ್ಣ ಅವರಿಂದ ಹಿಡಿದು ಪ್ರಜ್ವಲ್ ರೇವಣ್ಣಯಿಂದ ಹಿಡಿದು ಎಲ್ಲರದ್ದು ಆಗಿದೆಯಲ್ಲ, ಇದಕ್ಕೆ ಒಬ್ಬರೇ ಕಾರಣ ಅನ್ನೋ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರಪ್ಪ ಅವರು. ಹಾಗಾದರೆ ಆ ವ್ಯಕ್ತಿ ಯಾರು ರಾಜ್ಯದಲ್ಲಿ ಆ ನಾಯಕ? ಎಲ್ಲರನ್ನೂ ಕೂಡ ಹನಿ ಟ್ರ್ಯಾಪಿಗೆ ಬೀಳಿಸ್ತಾ ಇರ್ತಕ್ಕಂಥದ್ದು. ತೊಂದರೆ ಆಗಿದ್ದರೆ ಯಾರು ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಲಿ. ಸುಮ್ಮನೆ ಪ್ರೆಸ್ ಮುಂದೆ ಮಾತಾಡಿದ್ರೆ ಏನು ಪ್ರಯೋಜನ ಆಗಲ್ಲ. ಅಫಿಷಿಯಲಾಗಿ ಕಂಪ್ಲೇಂಟ್ ಕೊಡಬೇಕು, ತನಿಖೆ ಮಾಡಿಸ್ಬೇಕು. ಪೊಲೀಸ್ ಇದೆ, ತನಿಖೆ ಮಾಡ್ತಾರೆ. ನಾನೇ ಬೆಳಗ್ಗೆ ಹೇಳಿದ್ನಲ್ಲ, ಯಾರು ಮಾಡ್ತಾ ಇದ್ದಾರೆ ಅಂತ ಕ್ರಮ ಕೈಗೊಳ್ಳಿ ಅಂತ ನಾನೇ ಹೇಳ್ತಾ ಇದ್ದೀನಿ. ರಿಪೋರ್ಟ್ ಕೊಡಬೇಕು. ನೋಡಪ್ಪ, ತೊಂದರೆ ಆಗಿದ್ದರೆ ಯಾರು ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಲಿ. ಸುಮ್ಮನೆ ಪ್ರೆಸ್ ಮುಂದೆ ಮಾತಾಡಿದ್ರೆ ಏನು ಪ್ರಯೋಜನ ಆಗಲ್ಲ. ಅಫಿಷಿಯಲಾಗಿ ಕಂಪ್ಲೇಂಟ್ ಕೊಡಬೇಕು, ತನಿಖೆ ಮಾಡಿಸ್ಬೇಕು. ಪೊಲೀಸ್ ಇದೆ, ತನಿಖೆ ಮಾಡ್ತಾರೆ. ನಾನೇ ಬೆಳಗ್ಗೆ ಹೇಳಿದ್ನಲ್ಲ, ಯಾರು ಮಾಡ್ತಾ ಇದ್ದಾರೆ ಅಂತ ಕ್ರಮ ಕೈಗೊಳ್ಳಿ ಅಂತ ನಾನೇ ಹೇಳ್ತಾ ಇದ್ದೀನಿ. ರಿಪೋರ್ಟ್ ಕೊಡಬೇಕು.